ಇವರಿಬ್ರು ಫುಲ್ ಕಾಮ್. ಇವಾಗ ನಾವು ಬಂದಿರೋದು ಏನ್ ಹೇಳಿ ನಮ್ಮ ಮಮ್ಮಿ ನೋಡಿ ಆದಿ ಯೋಗಿ ಅಲ್ಲ ಆದಿ ಕೇಳಿದ್ರೆ ಲಿಟ್ರಲಿ ಬ್ಲಾಗ್ ಆದ್ರೆ ನನ್ನ ಹತ್ರ ಅಪರೂಪದ ಮುಳ್ಳಂದಿ ಬರ್ತಾ ಇದೆ. ಈ ಕಲ್ಲಲ್ಲಿ ಹಾಕಿದೀನಿ. ಲ್ಯಾಂಡ್ ಸ್ಲೈಡ್ ಆಗ್ಬಾರ್ದು. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 2 ಹೇಗಿದೆ ಅಂತ ಹೇಳ್ತೀನಿ. ಸೊ ಇವತ್ತು ನಾವು ಇವಾಗ ರೆಡಿ ಆಗಿ ಯಾವುದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇವರಿಬ್ರು ಫುಲ್ ಕಾಮಿಡಿ ಮಾಡ್ತಿದ್ದಾರೆ. ಏನ್ ಕಾಮಿಡಿ ಅಂದ್ರೆ ಚಿಂಪಾಂಜಿ ಹುಲಿ ಆತರ ಕಾಮಿಡಿ. ಉಗಾಂಡ ಹೇಗಿದೆ ನನ್ನ ಔಟ್ಫಿಟ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಚೆನ್ನಾಗಿದ್ಯಾ? ಇವಾಗ ನಾವು ಬಂದಿರೋದು ಊಟ ಮಾಡಕ್ಕೆ, ನೀರ್ ದೋಸೆ. ಫೈನಲಿ ನೀರ್ ದೋಸೆ ಸಿಕ್ಕಿದೆ, ತುಂಬಾ ಇಷ್ಟಪಡ್ತೀನಿ. ಏನ್ ಹೇಳಿ ಮಕ್ಕೇನಂತೂ ನೀರ್ ದೋಸೆ ಸಾರ ತಂದ್ಬಿಡ್ಬೇಕು, ಎಲ್ಲೂ ಸಿಗಲ್ಲ. ಹೇಗ್ ಕಾಣಿಸ್ತಿರೋ ನಮಗೆ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ನೋಡಿದ್ರೆ ಬರೀ ಫಾಗ್ ಇರುತ್ತೆ ಅನ್ಸುತ್ತೆ ಅಲ್ಲ ಚಂದು? ಎಷ್ಟು ಕಾಡುಗಳಿದೆ, ಎಷ್ಟು ಮರಗಳಿದೆ. ಅದ್ ನೋಡಿದ್ರೆ ಯಾವ ತರ ಇದೆ ಗೊತ್ತಾ, ಬ್ರೋಕ್ಲಿ ತರ ಇದೆ. ಬೀಚ್ ಗಳಲ್ಲಿ ನೀರಿದೆ, ಇಲ್ಲಂತೂ ಒಂದು ನೀರಲ್ಲ, ಎಲ್ಲ ಬಿಸಿಲು. ಸರಿ ಆಯ್ತು, ಶಿಕ್ಷಣ ನಾವು ಇವತ್ತು ಅಡ್ಡ ಕಲೆ ಒಳ್ಳೆ ನಂತೂ ಒಂಚೂರು ನೀರು. ನಮ್ಮ ಮಮ್ಮಿ ನೋಡಿ ಒಂದ್ಸತಿ ಬರ್ಬೇಕಾದ್ರೆ ವೀಲ್ ಚೇರ್ ಅಲ್ಲಿ ಬಂದಿದ್ರು, ಈ ಸತಿ ವಾಕರ್ ಅಲ್ಲಿ ಬರ್ತಿದ್ದಾರೆ. ದೇವ್ರ ದಯೆಯಿಂದ ನೆಕ್ಸ್ಟ್ ವಾಕರು ಇಲ್ದರೆ ಹಂಗೆ ಅವ್ರಾಗ ಅವ್ರೆ ನಡ್ಕೊಂಡ್ ಬರೋ ತರ ಆಗ್ಬೇಕು. ಯಾರು ಹೇಳ್ಬೇಡಿ ಅವ್ರ ಕನಿಕರ ಎಲ್ಲ ವಿಡಿಯೋ ಮಾಡ್ಕೊಂಡು ನಿಂತಿದ್ದಾರೆ ಅಂತ ಹೇಳಿ, ಬಿಕಾಸ್ ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕು ಅಂತ ಹೇಳಿ. ಅಂಡ್ ಆಲ್ಸೋ ಚಂದು ಇಲ್ಲ, ಚಂದು ಕಾರ್ ಪಾರ್ಕ್ ಮಾಡಕ್ ಹೋಗಿದ್ದಾರೆ, ನೋಡ್ತಿರ್ಬೋದಲ್ಲ ಸುತ್ತಾ ಇದ್ದಾರೆ. ಓಕೆ, ಅಲ್ಲಿ ಸಿಗ್ತೀನಿ. ಇದು ಆದಿ ಯೋಗಿಗೆ ಅಲ್ಲ, ಏನ್ ಮಮ್ಮಿ ಇದು ಆದಿ ಆದಿಗ್ ಬಂದಿದೀವಿ. ಆದಿ ಯೋಗಿ ಅಲ್ಲ, ಆದಿ ದೇವಸ್ಥಾನ ಕುಕ್ಕೆಯಲ್ಲಿ. ಇದು ಬೆಳ್ಳಿ ತೇರು, ಎವ್ರಿ ನೈಟ್ ಎಳಿತಾರೆ ಅಂದ್ರೆ ಹೈ ಓಪನ್ ಅವ್ರಿಗೂ ಗೊತ್ತಿರುತ್ತೆ ಅಂತ ನೋಡಿ. ಹೆಂಗ್ ಕುತ್ಕೊಂಡು ಹೇಳ್ತಾ ಇದೀನಿ, ಕೇಳಿದ್ರೆ ನೋವು ಜಾಸ್ತಿ ಇದ್ರು ಇಲ್ಲೇನು ಜಾಸ್ತಿ ಜನ VIP ಮತ್ತೆ ಸ್ಪೆಷಲ್ ಅವ್ರಿಗೆ ಚೆನ್ನಾಗಿ ವೇಟಿಂಗ್ ಇರೋದಿಲ್ಲ. ನಾವು ಊಟಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಅದು ಮನೆ ನೋಡಿ ಹೆಂಗಿದೆ, ಮತ್ತೆ ಆಂಟಿಕ್ ಆಗಿದೆ. ಗೈಸ್, ಆದ್ರೆ ಲಿಟ್ರಲಿ ಬ್ಲಾಗ್ ಮಾಡೋರ್ ಕಷ್ಟ ಎಷ್ಟು ಅಂತ ನನಗೆ ಗೊತ್ತಾಗುತ್ತೆ. ಆನೆ ನೋಡಿ, ಆನೆ ಲಕ್ಷ್ಮಿ, ಏನ್ ನಿನ್ ಹೆಸರು? ಹಿಂಗ್ 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 ಆಡ್ತಾ ಇದೆ. ಲಿಟ್ರಲಿ ಬ್ಲಾಗ್ ಮಾಡೋದು ಎಷ್ಟು ಕಷ್ಟ ಅಂದ್ರೆ, ಯಾರಾದ್ರೂ ಬೈತಾರ, ಯಾರಾದ್ರೂ ಏನಾದ್ರು ಅಂತಾರ ಅನ್ನೋದೆಲ್ಲ ಭಯ ಇರುತ್ತೆ ನೋಡಿ. ಹೆಂಗಿದೆ
ಗೈಸ್ ನೋಡಿ ಇವಾಗ ಆನೆನ ಬಿಚ್ತಾ ಇದ್ದಾರೆ. ಅಂಕಲ್ ಬೇಗ ಬೇಗ ಬಿಚ್ಚಿ. ಐ ಲವ್ ಎಲಿಫೆಂಟ್, ನನಗೆ ತುಂಬಾ ಇಷ್ಟ ಆನೆ ಅಂದ್ರೆ. ಆದ್ರೆ ನನ್ನ ಹತ್ರ ಹೋಗೋಕ್ಕೆ ಭಯ ನನಗೆ. ಆ ಅಂಕಲ್ ಮಾವುತ ಅಂಕಲ್. ನಾನು ನೋಡಿ ಎಲ್ಲಿ ನಿಂತಿದ್ದೀನಿ, ಸನ್ ರೂಫಲ್ಲಿ ನಿಂತಿದ್ದೀನಿ. ಇದು ತಿನ್ನಕ್ಕೆ ಹಾಕಿದ್ದಾರೆ, ಪಾಪ ಅದು ತಿಂದಿಲ್ಲ, ಹೊಟ್ಟೆ ಹಸ್ತಿಲ್ಲ ಅದಕ್ಕೆ. ಇದು ದೊಡ್ಡ ಆನೆ, ಇದು ಚಿಕ್ಕ ಆನೆ, ಅಪರೂಪದ ಮುಳ್ಳಂದಿ. ಅಮ್ಮ ಕುತ್ಕೋತು ನೋಡಿ ಇವಾಗ ಹಿಂಗೆ. ಎಲಿಫೆಂಟ್ ಎಲಿಫೆಂಟ್ ಎಲಿಫೆಂಟ್. ಸೊ ನಾವು ಇವಾಗ ಎಲ್ಲ ನ್ಯಾಚುರಲ್ ಐಟಮ್ಸ್ನ ತಗೊಳಕ್ ಬಂದಿದ್ದೀವಿ. ಎಲ್ಲಿ ಅಂದರೆ ಪ್ಯೂರ್ ನ್ಯಾಚುರಲ್ ಕೋಕೋನಟ್ ಆಯಿಲ್ ಅಂತ. ಇದು ದೊಡ್ಡ ತಗೊಂಡ್ರೆ 350, ಇದು 190. ಮತ್ತು ಇದೆಲ್ಲ ಆರ್ಜೇನಂತೆ, ಇದು ಹಾರ್ವೆಸ್ಟಿಂಗ್ ಮಾಡಿರೋದು. ಇದು ಪ್ಯೂರ್ ಅಂದರೆ ಅದಾಗದೆ ಬೆಳ್ಕೊಂಡು ಬಂದಿರುತ್ತಲ್ಲ ಅದು. ಏನೋ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಏನೇನು ಇಟ್ಟಿದ್ದಾರೆ. ಅಂಕಲ್ ಇದೇನಿದು? ಅದು ಕ್ಯಾಸ್ಟ್, ಅದು ಅರಳೆಣ್ಣೆ. ಹರಳೆಣ್ಣೆನಾ? ಇದೆಷ್ಟು ಕೆಜಿ? ಅದು 220 ಬಾಟಲ್. ಪ್ಯೂರ್ ಅದು? ಸ್ವಲ್ಪ ಹೊತ್ತಾಗಿದೆ. ಇಲ್ಲಿ ಸಾಂಬ್ರಾಣಿ ಟೆಸ್ಟಿಂಗ್ ನಡೀತಿದೆ. ಬರ್ತಾ ಇಲ್ವಾ ಅಲ್ಲಿ? ಸ್ಮೆಲ್ ಬರ್ತಾ ಇದೆ. ಯೂಟ್ಯೂಬಲ್ಲಿ ಹಾಕೋದಿಲ್ಲ ಅಲ್ಲ? ಹೌದು. ಯೂಟ್ಯೂಬಲ್ಲಿ ಹಾಕ್ತೀರಾ? ಹಾ, ಅಲ್ಲ ಮಾಡಿ ಹಾಕ್ಬೇಡಿ. ಹಾಕಲ್ಲ. ಬೇಡವಾ? ಫೇಮಸ್ ಆಗ್ತೀರಾ ಬಿಡಿ. ಮತ್ತಿದೆಂತ ಆಯಿಲ್, ಅಡಿಕೆ ಎಲ್ಲ ಇದೆ ನೋಡಿ. ಬರ್ತಾ ಇದೆಯಾ ಚಂದ್ರ ಸ್ಮೆಲ್? ಏನಿಲ್ಲ ನೋಡು. ಓಕೆ. ಅದು ಸ್ವಲ್ಪ ಆಯಿಲ್. ಯಾವ್ದು ಈ ಕಡೆ ಆ ಕಡೆ ಹಾಕ್ತಿರಲ್ಲ? ಯಾವ್ದು? ಬ್ಯಾಂಗ್ಳೂರ್. ತೊಂದರೆ ಇಲ್ಲ ಅದು. ನಿಮ್ ಅಂಗಡಿ ಫೇಮಸ್ ಆಗೈತಲ್ಲಣ್ಣ? ಬೇಡ ಅಂತ ಹಾಗೆ ತೊಂದರೆ ಇಲ್ಲ, ಹಾಕ್ಬೋದು. ಇದೆಲ್ಲ ತೆಂಗಿನಕಾಯಿ ಮಾಡ್ಲಿಕ್ಕೆ. ಸರಿ, ಈಗ ಯಾವ್ದಾದ್ರು ನಾನೊಂದು ಕ್ಯಾಸ್ಟ್ರ್ ಆಯಿಲ್ ತಗೋತಾ ಇದ್ದೀನಿ, ಸೊ ದಟ್ ಇದು ತುಂಬಾ ಒಳ್ಳೇದು ಅಂತ ಹೇಳಿ. ಆ್ಯಂಡ್ ಆಲ್ಸೋ ಪ್ಯೂರ್ ಪೆಪ್ಪರ್. ಪ್ಯೂರ್ ಪೆಪ್ಪರ್ ಡಾಗ್. ಅಂಕಲ್ ಇದೇನು? ಇದು ಹನಿನೇನಾ? ಬಟ್ ಆದ್ರೆ ಇದ್ರಲ್ಲಿ ಏನ್ ಹಾಕಿದ್ದೀರಾ? ಇದು ಹಾರ್ವೆಸ್ಟಿಂಗ್ ಮಾಡಿರೋದೇನಾ? ಇದು ಪ್ಯೂರಾ? ಮತ್ತೆ ಇದು ಇದು 1 ಲೀಟರ್ ಇಲ್ಲ, ಇದು ಕಮ್ಮಿ ಇದೆ. 1 kg. 1 kg ಜಾಸ್ತಿ ಇದೆ. ಹೌದಾ? ಟೆಸ್ಟ್ ಮಾಡ್ಬೋದು. ಇದೊಂದು ತಗೊಂಡ. ಈಗ ಸ್ವಲ್ಪ ಸ್ಯಾಂಪಲ್ ತೆಗ್ದಲ್ಲ, 20 ಗ್ರಾಮ್ ಹೋಯ್ತು. ಜೊತೆ ಹಾಕ್ಬೋದು. ಇಲ್ಲ ಇದು ಬೇಕು ಆಯಿಲ್? ಹಾ, ಅದು ಬೇಕು. ನಿನಗೇನೆ ಏನದು? ಏನ್ ಎಣ್ಣೆ? ಕೊಬ್ಬರಿ ಎಣ್ಣೆ ನೋಡಿ, ಇಲ್ಲಿ ಬಾಟ್ಲ್ ಎಲ್ಲ ಇದೆ. ಹತ್ರ ಹೋಗು, ಕಚ್ಚುತ್ತೆ. ಬೇಡ. ಜೇನದು ಅಂದ್ರೆ ಇವಾಗ ಅದನ್ನೇ ಅದ್ಯಾಕೆ ಅಲ್ಲಿ ಇಕ್ಕಿದ್ದೀರಾ ನೀವು? ಅದು ನಾವು ಬಾಟ್ಲಿ ಈಗ ಬಾಟ್ಲಿ ಹಾಕಿದ್ದೇವಲ್ಲ, ಅದರಲ್ಲಿ ಇತ್ತು. ಅದನ್ನು ಈಗ ಅದಕ್ಕೆ ಅಟ್ರಾಕ್ಷನ್ ಆಗ್ತಿದೆ. ಏನಂತ ಬಾಟ್ಲ್ ಅಲ್ಲಿ ಹಾಕಿದ್ದು? ಈಗ ನಾವು ಫ್ಯಾಕ್ಟ್ರಿ ಮಾಡಿ ತಂದದ್ದು, ನಾವು ಬೇರೆ ಬಾಟ್ಲಿಗೆ ಹಾಕಿದ್ದು. ಅದಕ್ಕೆ ನೋಡಿ, ಇಂಡಿಯಾ ನಾರ್ತ್ ಇಂಡಿಯಾ ಈಗ ಫ್ಯೂರ್ ಅಂತ ನಮಗೆ ಗೊತ್ತಾಗ್ತದೆ. ಸ್ವಲ್ಪ ಈ ತರ ನೆಮ್ಮದಿ ಜೀವನ ಇರಬೇಕು. ಸುತ್ತ ಮರ ಗಿಡ, ಜನಸಂಖ್ಯೆ ಕಮ್ಮಿ.
ಎಲ್ಲಾರು ನಿನ್ ಬೈತಾರ ಆಮೇಲೆ ವಿಂಡ್ಶೀಲ್ಡ್ಗೆ ಒರ್ಸು ಅಂತ. ಈ ಕಡೆ ನೋಡಿ, ವಾವ್ ಏನ್ ಸಕ್ಕದ ನೋಡಿ ಇಲ್ಲಿ ನೀರು, ಅಂಕಲು, ಬೆಟ್ಟ. ಗುಲ್ಜಾರ್ ಸೋಡಾ. ಇದೊಂಥರ ಸಿಟಿ ಮಾರ್ಕೆಟ್ ತರ. ಇಲ್ಲಿ ಯಾವಾಗ್ಲೂ ಯಾರೇ ಬಂದ್ರು ಒಂದ್ ಸ್ಟಾಪ್ ಹಾಕೇ ಹಾಕ್ತಾರೆ. ಓಕೆ, ನೆಕ್ಸ್ಟ್ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಫಾಲ್ಸ್ ಸಿಗುತ್ತೆ, ಅಲ್ಲಿ ಮೀಟ್ ಮಾಡೋಣ. ಓಕೆ, ಇಲ್ಲಿ ನೀನು ಚಿಕ್ಕ ಚಿಕ್ಕ ಫಾಲ್ಸ್ ಜನ ಸ್ವಲ್ಪ ಕಮ್ಮಿ ಇದೆ ನೋಡಿ. ಎಷ್ಟು ದೊಡ್ಡದು ನೋಡಿ ಇದು. ಇತರ ಒಂದ್ ಪ್ಲೇಸ್ ಬಂದು ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತೆ. ನಾವೇ ತರಕಾರಿ ಬೆಳ್ಕೊಂಡು ಒಂದ್ಸತಿ ಇಲ್ಲೆಲ್ಲೋ ರೈಲ್ವೆ ಸ್ಟೇಷನ್ ಇನ್ನ ಮುಂದೆ ಸೇಮ್ ಇದು ಬ್ರೋಕ್ಲಿ ತರನಿಲ್ಲ. ಇಲ್ಲಿದೆ ವಾಟರ್ ಫಾಲ್ಸ್. ಇವಾಗ ಅಲ್ಲಿ ನೋಡಿ, ನಗೋಲ್ ಚಿನೋ ಏನ್ ಮಾಡ್ತಿದ್ಯಾ? ಇಲ್ಲ ಗೈಸ್, ವಾಟರ್ ಫಾಲ್ಸ್ ಓಲ್ಡ್ ಸ್ಟಾರ್ಟ್. ಯಾವ ಫಾಲ್ಸ್ ಇಲ್ಲ, ಅವ್ರು ಅಡ್ಗೆ ಮಾಡ್ಕೊಂಡು ತಿಂತಾವ್ರೆ. ಇಲ್ಲ ಕಣೆ, ಲಾರಿ ಡ್ರೈವರ್ ಕಷ್ಟ ಆಗ್ತಾ ತುಂಬಾ ಅಂದ್ರೆ ತುಂಬಾ. ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್. ಹೇಗಿದೆ? ಹಿಂಗೆ 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 ಹೋಗ್ತಾ ಇದ್ರು ಗೈಸ್. ಮಮ್ಮಿ ಚಿನ್ನು ಮಲ್ಲ ಐತೆ, ಬಂದ್ಬಿಡು ಪ್ಲೀಸ್ ಪ್ಲೀಸ್. ಬಾರೆ ಬಾರೆ ಚಂದು, ಬಾ 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 ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಹತ್ರ ಬಾ, ಹತ್ರ ಬಾ, ಹತ್ರ ಬಾ, ಬೇಗ ಬಾ ಮಮ್ಮಿ, ಬೇಗ ಬಾ ಮಮ್ಮಿ, ಬೇಗ ಬಾ. ಇದು ಏನೈತೆ ಹೇಳು? ಅಲ್ಲ ಐತೆ ಸೊ ಗೈಸ್, ನಾನು ಒಂದ್ಸತಿ ಫೋಟೋ ತಗೊಂಡಿದ್ದೆ ಇಲ್ಲಿ. ನಾನು ಮದ್ವೆ ಆಗಿ ಹೊಸಾದು ಆವಾಗ ಬಂದಿದ್ದೆ. ಅವಾಗ ಫೋಟೋ ತಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು. ಆ ಫೋಟೋ ನನ್ನ ಹತ್ರ ಇಲ್ಲ, ಯಾಕೆ ಅಂದ್ರೆ ನನ್ನ ತಮ್ಮ ಒಬ್ಬ ಇದ್ದ, ನವೀನ ಅಂತ. ಇವಾಗ ನಾನು ಅವನ ಹತ್ರ ಮಾತಾಡ್ತಾ ಇಲ್ಲ. ಸೊ ಹಂಗಾಗಿ ಫೋಟೋಸ್ ಎಲ್ಲ ಅವನ ಹತ್ರ ಸಿಗಾಕೊಂಡಿದ್ದೆ. ಅವನ ಹತ್ರ ಎಲ್ಲ ಇಲ್ಲೆಲ್ಲ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಬರ್ತಾ ಇರುತ್ತಾನೆ. ಇಲ್ಲಾನು ಒಂಥರ ನಿಮ್ಗೆ ಆ ಕಡೆ ಅಲ್ಲೋದ್ರೆ ನಿಮ್ಗೆ ಔಟ್ ಆಫ್ ಕಂಟ್ರಿ ಫೀಲೇ ಆಗುತ್ತೆ. ಬನ್ನಿ ತೋರಿಸ್ತೀನಿ ಗೈಸ್. ನಾನು ತುಂಬಾ ದಿನದಿಂದ ಇದು ಕೊಟ್ಟಿಯೂರ್ ಟೆಂಪಲ್ಗೆ ಹೋದಾಗಿಂದನು ನಾನು ಅನ್ಕೋತಾ ಇದ್ದೆ, ಅಲ್ಲಿ ಹೋದ್ರೆ ಅಲ್ಲಿ ಮಾತ್ರ ಹಂಗೆ ಅಲ್ಲಿರೋ ಕಲ್ಲನ್ನ ಎಲ್ಲ ಹಿಂಗೆ ತೇಯಿದ್ರೆ ಗಂಧ ಬರುತ್ತೆ, ಮತ್ತೆ ಇನ್ನೊಂದು ವಿಭೂತಿ ಬರುತ್ತೆ ಅಂತ ಹೇಳಿ. ಸೊ ಎಲ್ಲದ್ರಲ್ಲೂ ಬರುತ್ತೆ ಅನ್ನೋ ಅನಿಸಿಕೆ ನಂದಿತ್ತು. ಲೆಟ್ಸ್ ಸಿ, ಇವತ್ತು ನಾವು ಟ್ರೈ ಮಾಡೋಣ. ಓಕೆನಾ? ಫಸ್ಟು ಇಲ್ಲಿ ಈ ಕಲ್ಲು ನಾನು ಅಲ್ಲಿಂದ ಎತ್ಕೊಂಬಂದೆ.
ಇಲ್ಲ ಬೇಡ ನಿಮಗೆ ಅಂತಂದ್ರೆ ಬೇಕಾದ್ರೆ ಬೇರೆ ಯಾವ್ದಾದ್ರು ಕಲ್ಲೇ ತಗೊಳ್ಳೋಣ ಚಿಕ್ಕದು. ಸೇಮ್ ನೀವು ನೋಡ್ತಿರ್ಬೋದು, ಈ ಕಲ್ಲು ತಗೊಂಡಿದ್ದೀನಿ, ಈ ಕಲ್ಲಲ್ಲಿ ಹಾಕಿದ್ದೀನಿ. ವೆಯ್ಟ್ ಯಾ ಈಗ ಈ ಕೈಗೆ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ತೆಗೆದ್ರೆ ವಿಭೂತಿ ತರ ಬಂದೇ ಬರುತ್ತೆ. ಈ ಕಲ್ಲಲ್ಲಿ ತೆಗಿತೀನಿ ನೋಡಿ. ಅದಕ್ಕೆ ಅಂತ ಪವರ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಪವರ್ಫುಲ್ ದೇವಸ್ಥಾನನೇ. ಬಟ್ ಆದ್ರೆ ಎಲ್ಲಾ ಕಡೆನೂ ತೆಗೆದಾಗ ಬಂದೇ ಬರುತ್ತೆ ನೋಡಿ ವಿಭೂತಿ. ನೋಡಿ ಎಲ್ಲ ಕಲ್ಲಲ್ಲೂ. ಬೇಕಾದ್ರೆ ಇನ್ನೊಂದ್ಸತಿ ತೋರಿಸ್ತೇನೆ. ಏನೋ ಒಂದ್ ನಿಮಿಷ. ಚಂದ್ರ ಯಾಕೆ? ವೈ ಡಿಡ್ ಯು ಡೂ ದಟ್? ನೋಡಿ ಎಲ್ಲದ್ರಲ್ಲೂ ಬರುತ್ತೆ, ಅಲ್ಲಿ ಮಾತ್ರ ಅಲ್ಲ. ಅದಕ್ಕೆ ಅಂತ ಅದು ತಪ್ಪು ಅಂತ ಅಲ್ಲಿ ಪವಾಡ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲಾ ಕಡೆನೂ ಬರುತ್ತೆ ಅಂತ ಹೇಳ್ತಾ ಇದೀನಿ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೀನಿ, ಬಿಕಾಸ್ ಯಾವುದೇ ರೀತಿ ನನಗೆ ನಾನು ಟ್ರೋಲ್ ಆಗೋದು ನನ್ಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಿನ್ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಹಾಯ್ ಚಂದ್ರು ತೇಜಸ್. ಬೇಡ, ನನ್ ಮಗು ನಕುಲ್ ಚಿನ್ನು ಅಲ್ಲೋಡಿ. This is what I wanted to show you guys. ಹೌದು, ನಾವು ಬಂದಾಗ ಒಂಥರ ಏನೇನೋ ಪೂಜೆ ಎಲ್ಲ ಮಾಡಿರಲ್ಲ. ನಕುಲ್ ನಾನು ಹಿಂದೆ ಬರ್ಬೇಡ ನಕುಲ್. ಇಲ್ಲಿ ನೋಡಿ ಯಾಕೋ ಬಾವು ನಿಂದೆ ಹೋಗ್ತಾ ಇದೆಯಾ? ಏನೇನೋ ಪೂಜೆ ಎಲ್ಲ ಮಾಡ್ಬಿಡ್ತಾರೆ. ಇದು ಎಲ್ಲೊಂದು ಸಮಸ್ಯೆ ಇದೆ. ನೋಡಿ ಅಲ್ಲಿಂದ ನೀರು ಬರ್ತಾ ಇದೆ ಅಂತ. ನೋಡಿ ಗೈಸ್, ಅಲ್ಲೆಲ್ಲ ಕಂಬ ಕಾಣಿಸ್ತಿದೆಯಲ್ಲ, ಅಲ್ಲಿ ಟ್ರೈನ್ ಬರುತ್ತೆ. ನೀರು ಬೀಳುತ್ತೆ, ನೀರು ಫಾಲ್ಸ್ ಇರೋದು, ವಾಟರ್ ಫಾಲ್ಸ್ ಬೀಳುತ್ತೆ. ಬಟ್ ಇವಾಗ ಡ್ರೈ ಆಗೋಗಿದೆ. ಲಾಸ್ಟ್ 2 days ಇಂದ ಮಳೆ ಬಂದಿಲ್ಲ ಅಂತ ಹೇಳುತ್ತೆ. We'll see. We'll wait. I hope ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು. ಇಲ್ಲ ಎಲ್ಲಾರು ಬರ್ತಾ ಇದೆ. ಹೂ ಅಂತಲ್ಲ. ಕೆಳಗಡೆ ಐತೆ. ನೋಡಿ ಗೈಸ್, ಟ್ರೈನ್
ಮತ್ತೆ ನಾವು ಯೂಟ್ಯೂಬ್ ಮಾಡೋಣ. ಯೂಟ್ಯೂಬ್ ಮಾಡಿ ತಾರ್ ಬರ್ತಾ ಇದೆ, ಬಾಯ್ ಮಾಡಿ ತಾರ್ಗೆ. ಇದು ನನ್ನ ಫೇವ್ರೆಟ್ ಕಂಪನಿ, ನಾಟ್ ಮೈ ಫೇವ್ರೆಟ್ ಕಾರ್ ಬಟ್ ಫೇವ್ರೆಟ್ ಕಂಪನಿ. ಲ್ಯಾಂಡ್ ಸ್ಲೈಡ್ ನೋಡಿ ಗೈಸ್, ಹೆಂಗೆ ಎಷ್ಟರಾಗಿ ಹೋಗ್ತಾ ಇದೆ ನೋಡಿ ಗೈಸ್. ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ. ಅಲ್ಲಿ ಆಕ್ಚುಲಿ ಇವಾಗ ಆಗ್ತಾ ಇತ್ತು, ಲ್ಯಾಂಡ್ ಸ್ಲೈಡ್ ಆಗ್ಬಾರ್ದು ಅಂತ ಚುಚ್ಚಿದ್ದಾರೆ. ಬೆಸ್ಟ್ ಆಗಿ ಚುಚ್ಚಿದ್ದಾರೆ ನೋಡಿ. ಇಲ್ಲಿ ಕೋಲ್ಗಳು ಕಾಣಿಸ್ತಿದೆ. ಜೋರ್ ಮೆತ್ತಿಗೆ ಹೋಗ್ತಿದೆ. ಚಂದ್ರ ಮುಂಜಾರು ಹೀಗಿದೆ ಈ ತರ ಮಾಡ್ತಾರೆ. ನೋಡಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಬಾರ್ದು ಅಂತ ಆತರ ಮಾಡಿದ್ದಾರೆ. ಅಲ್ಲೆಲ್ಲ ಆಗಿತ್ತು. ನೋಡಿ ಇಲ್ಲ ಆಗಿದೆ. ಡ್ಯಾನ್ಸ್ ಆಡೋದು. ನಮ್ಮ ಗಂಡ ನೋಡಿ ಕೂತಿದ್ದಾರೆ. ಗಂಡ ವಿವಾಹ ಭೋಜನವಿದು, ವಿಚಿತ್ರ ಔತಣವಿದು. ಬೊಂಬಾಟ್ಬೋದು. ನೋಡಿ ಗೈಸ್, ಗಾಯ್ಸ್ ಹೊಟ್ಟೆ ನೋವು ಬಂತಂದ್ರೆ ಇಲ್ಲ ಕಾಶ್. ಫೈನಲಿ ನನ್ನ ಬ್ಲಾಗ್ ನ ಹೆಂಡ್ ಮಾಡ್ತಾ ಇದ್ದೀನಿ. ಡೇ 2 ಬ್ಲಾಗ್ ಇಲ್ಲಿಗೆ ಹೆಂಡ್ ಆಗ್ತದೆ. ಇದು ಏನದು ಸ್ವೀಟ್ ಕಾರ್ನ್ ಸೂಪು, ಅದು ವೆಜ್ ಕ್ರೀಮ್ ಸೂಪ್ ಮಮ್ಮಿ ಕುಡಿತಿರೋದು, ಅಂಡ್ ಪಾನಿಪುರಿ ಆರ್ಡರ್ ಮಾಡಿದ್ದೀವಿ. ಅದಾದ್ಮೇಲೆ ಪಾಪಡ್ ಆರ್ಡರ್ ಮಾಡಿದ್ದೀವಿ. ಸೊ ಇಷ್ಟೇ ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಈ ವಿಡಿಯೋಯಿಂದ ಒಬ್ರು ಸಬ್ಸ್ಕ್ರೈಬರ್ ನನಗೆ ಸಿಕ್ಕಿದ್ರು ಇಟ್ಸ್ ಬೀಂಗ್ ಲೈಕ್ ಅ ಬಿಲಿಯನ್ ಥರ. ಸೊ ಥ್ಯಾಂಕ್ಸ್ ಅ ಲಾಟ್. ಯಾರೆಲ್ಲ ನನ್ನ ಸಪೋರ್ಟ್ ಮಾಡ್ತಿದ್ದೀರಾ, ಯಾರೆಲ್ಲ ನನ್ನ ಫಾಲೋ ಮಾಡ್ತಿದ್ದೀರಾ, ಎಲ್ರಿಗೂ ಲವ್ ಯು ಆಲ್. ಗುಡ್ ನೈಟ್.